ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಅದೆಷ್ಟೋ ದಂಪತಿಗಳಿಗೆ ಸ್ಫೂರ್ತಿ ಇವರ ಸಂಬಂಧ. ರಾಧಾಕೃಷ್ಣರ ಪ್ರೀತಿ ಇದು. ರಾಧೆ ಮತ್ತು ಕೃಷ್ಣನ ಪ್ರೀತಿಗೆ ಸರಿಸಾಟಿಯಾಗುವಂತಹ ಪ್ರೀತಿ ಸಂಬಂಧ ಮತ್ತೊಂದಿಲ್ಲ ಎಂದರೆ ತಪ್ಪಾಗಲಾರದು. ಇವರಿಬ್ಬರ ಬಗ್ಗೆ ನಾವೆಷ್ಟೇ ತಿಳಿದುಕೊಂಡರೂ ಅದು ಖಾಲಿಯಾಗದ ಪುಸ್ತಕದಂತಿರುತ್ತದೆ. ರಾಧಾಕೃಷ್ಣನ ಪ್ರೀತಿಯ ಬಗ್ಗೆ, ವಿವಾಹದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ. ನಿಮಗೂ ಇವರಿಬ್ಬರ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳಬೇಕೆನಿಸಿದ್ದರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೃಷ್ಣನಿಲ್ಲದ ರಾಧೆ, ರಾಧೆ ಇಲ್ಲದ ಕೃಷ್ಣ ಅಪೂರ್ಣವೆಂಬುದು ನಮಗೆಲ್ಲ ತಿಳಿದಿರುವ ವಿಚಾರ. ಇಬ್ಬರು ಪರಸ್ಪರ ಬೇರೆ ಬೇರೆಯಾಗುವುದು ಅಪೂರ್ಣವೆಂದು ತಿಳಿದಿದ್ದರೂ ರಾಧೆ ಮತ್ತು ಕೃಷ್ಣ ವಿವಾಹವಾಗದಿರಲು ಕಾರಣವೇನು? ರಾಧೆ ಮತ್ತು ಕೃಷ್ಣ ಇಬ್ಬರು ವಿವಾಹವಾಗದಿದ್ದರೂ ನಾವು ಅವರನ್ನು ಜೊತೆಯಾಗಿ ಪೂಜಿಸುತ್ತೇವೆ. ಇದಲ್ಲದೆ ಅವರಿಬ್ಬರ ನಡುವಿನ ಪ್ರೀತಿ ಅತ್ಯಂತ ಶುದ್ಧವಾದ ಪ್ರೀತಿಯಾಗಿದೆ. ಅನೇಕ ದಂಪತಿಗಳು ರಾಧಾಕೃಷ್ಣರ ಪ್ರೀತಿಯಂತೆ ನಮ್ಮ ಪ್ರೀತಿಯು ಇರಬೇಕೆಂದು ಬಯಸುತ್ತಾರೆ. ರಾಧಾಕೃಷ್ಣರ ಪ್ರೀತಿ ಅದೆಷ್ಟೋ ದಂಪತಿಗಳಿಗೆ ಸ್ಫೂರ್ತಿದಾಯಕ. ರಾಧಾಕೃಷ್ಣನ ಕುರಿತು ನಾವೆಷ್ಟೇ ತಿಳಿದುಕೊಂಡರೂ ಮತ್ತಷ್ಟು ಪುಟಗಳು ತೆರೆದುಕೊಳ್ಳುತ್ತವೆ. ರಾಧಾಕೃಷ್ಣನ ಪ್ರೀತಿಯ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ನೀವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪ್ರೀತಿಯ ಸಂಕೇತ. ರಾಧೆ ಮತ್ತು ಕೃಷ್ಣನ ನಡುವಿನ ಸಂಬಂಧವು ನಿಜವಾದ ಪ್ರೀತಿಯ ಸಂಕೇತವಾಗಿದೆ. ಅವರಿಬ್ಬರ ಪ್ರೇಮ ಸಂಬಂಧವು ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಸಂಬಂಧವಾಗಿದೆ. ಕೃಷ್ಣನಿಗೆ ಅನೇಕ ಗೋಪಿಯರು ಮತ್ತು ಹೆಂಡತಿಯರಿದ್ದರು. ಅವರೆಲ್ಲರ ಪೈಕಿ ರಾಧೆ ಕೃಷ್ಣನ ಮನಧರಿಸಿ ಆತನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡವಳು. ಇತರೆ ಎಲ್ಲ ಗೋಪಿಯರಿಗೆ ಮತ್ತು ಅವನ ಹೆಂಡತಿಯರಿಗೆ ಹೋಲಿಸಿದರೆ ರಾಧೆಯು ಅತ್ಯಂತ ಹತ್ತಿರದವಳು. ಪ್ರೀತಿ ಮತ್ತು ಮದುವೆ ಎರಡೂ ಸಂಪೂರ್ಣವಾಗಿ ಒಂದಲ್ಲ ಎಂದು ಸಾಬೀತುಪಡಿಸಲು ಕೃಷ್ಣ ಮತ್ತು ರಾಧೆ ಒಬ್ಬರನ್ನೊಬ್ಬರು ಮದುವೆಯಾಗದಿರಲು ನಿರ್ಧರಿಸಿದರು. ವಾತ್ಸಲ್ಯವು ದೈಹಿಕವಾಗಿರುವುದಕ್ಕಿಂತ ಶುದ್ಧ ಮತ್ತು ನಿಸ್ವಾರ್ಥ ಮನಸ್ಸಿನಲ್ಲಿರಬೇಕೆಂದು ಅವರು ನಂಬಿದ್ದರು. ಅವರಿಬ್ಬರು ಒಬ್ಬರನ್ನೊಬ್ಬರು ಮದುವೆಯಾಗದೆ ಆರಾಧನೆಯ ಅತ್ಯಂತ ಉನ್ನತ ಬದ್ಧತೆಯನ್ನು ಜಗತ್ತಿಗೆ ಸಂವಹನ ಮಾಡಿದರು. ಇನ್ನು ರಾಧಾಕೃಷ್ಣನ ನಡುವೆ ವಯಸ್ಸಿನ ಅಂತರ. ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ತಿಳಿದುಕೊಳ್ಳೋಣ ಬನ್ನಿ. ರಾಧಾ ಮತ್ತು ಕೃಷ್ಣನ ನಡುವೆ ವಯಸ್ಸಿನ ಅಂತರವನ್ನು ತಿಳಿದಾಗ ಅನೇಕರು ಆಶ್ಚರ್ಯಪಡುತ್ತಾರೆ. ಯಾಕೆಂದರೆ ರಾಧೆ ಕೃಷ್ಣನ ನಡುವೆ ಸಾಕಷ್ಟು ವಯಸ್ಸಿನ ಅಂತರಗಳಿದ್ದವು. ಕೃಷ್ಣನ ಜನನ ಸಮಯದಲ್ಲಿ ರಾಧಾದೇವಿಯು ತನ್ನ ತಾಯಿಯ ತಮ್ಮ ಅಂದರೆ ಚಿಕ್ಕಪ್ಪನಾದ ಕೃತಿಯೊಂದಿಗೆ ನಂದಗಾಂವ್ಗೆ ಹೋಗಿದ್ದಳು. ಆ ಸಮಯದಲ್ಲಿ ರಾಧೆ ಕೇವಲ 11 ತಿಂಗಳ ಮಗುವಾಗಿದ್ದಳು. ಈ ಕೃಷ್ಣನು ತೂಗುವ ತೊಟ್ಟಿಲಿನಲ್ಲಿದ್ದಾಗ ರಾಧೆಯು ತನ್ನ ಚಿಕ್ಕಪ್ಪನ ತೊಡೆಯ ಮೇಲೆ ಕುಳಿತು ಆಟವಾಡುತ್ತಿದ್ದಳು. ರಾಧೆ ಮತ್ತು ಕೃಷ್ಣನ ನಡುವೆ ಸುಮಾರು 5 ಪಟ್ಟು ಹೆಚ್ಚು ವಯಸ್ಸಿನ ಅಂತರವಿತ್ತು ಎಂದು ಜನರು ಹೇಳುತ್ತಾರೆ. ಇನ್ನು ಪುರಾಣದಲ್ಲಿ ರಾಧೆಯ ವಿವಾಹ. ರಾಧೆಯು ಭಗವಾನ್ ಶ್ರೀಕೃಷ್ಣನ ತಾಯಿಯ ತಮ್ಮನನ್ನು ಅಂದರೆ ಸ್ವಂತ ಕೃಷ್ಣನ ಚಿಕ್ಕಪ್ಪನಾದ ಅಯಾನ್ನೊಂದಿಗೆ ವಿವಾಹವಾದಳು ಎಂದು ಹೇಳಲಾಗುತ್ತದೆ. ಈ ಸಂಬಂಧದ ಪ್ರಕಾರ ನೋಡುವುದಾದರೆ ರಾಧೆಯು ಶ್ರೀಕೃಷ್ಣನ ಚಿಕ್ಕಮ್ಮ. ಆದ್ದರಿಂದ ಅವರು ಒಬ್ಬರನ್ನೊಬ್ಬರು ಮದುವೆಯಾಗಲು
ಸಾಧ್ಯವಾಗಲಿಲ್ಲವೆಂದು ಪುರಾಣ ಕಥೆಗಳು ಹೇಳುತ್ತವೆ. ಇದಲ್ಲದೆ ರಾಧೆಯನ್ನು ಕೃಷ್ಣನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಅವರಿಬ್ಬರು ಮದುವೆಯಾಗಬಹುದು, ಆದರೆ ಒಂದಾಗಲು ಸಾಧ್ಯವಿರಲಿಲ್ಲ. ಇನ್ನು ರಾಧೆ ಕೃಷ್ಣನ ವಿವಾಹ. ಕೃಷ್ಣನೊಂದಿಗೆ ರಾಧೆಯ ಸಂಪರ್ಕದ ಕುರಿತು ನಾವು ಅನೇಕ ವಿಚಾರಗಳನ್ನು ಪ್ರಾಚೀನ ಪಠ್ಯಗಳಲ್ಲಿ ನೋಡಬಹುದು. ರಾಧೆ ಮತ್ತು ಕೃಷ್ಣನು ಮಕ್ಕಳ ವಯಸ್ಸಿನಲ್ಲಿದ್ದಾಗ ಒಬ್ಬರನ್ನೊಬ್ಬರು ವಿವಾಹವಾಗಿದ್ದರು. ಇಬ್ಬರು ಮಕ್ಕಳಂತೆ ತಮಾಷೆಗಾಗಿ ವಿವಾಹವಾಗಿದ್ದರು ಎಂದು ಪ್ರಾಚೀನ ಕಥೆಗಳು ಹೇಳುತ್ತವೆ. ಆದರೆ ಇದು ಬುದ್ಧಿ ಬೆಳವಣಿಗೆಯಾಗದ ವಯಸ್ಸಿನಲ್ಲಿ ತಮಾಷೆಗಾಗಿ ಮಾಡಿಕೊಂಡ ವಿವಾಹವಾಗಿತ್ತೇ ಹೊರತು ನಿಜವಾದ ವಿವಾಹವಾಗಿರಲಿಲ್ಲ ಮತ್ತು ಅವರ ಸಂಬಂಧವು ಎಂದಿಗೂ ಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ಇನ್ನು ದೈವಿಕ ವಿವಾಹ. ರಾಧೆ ಮತ್ತು ಕೃಷ್ಣನು ಮಾನವ ರೂಪದಲ್ಲಿ ಈ ಭೂಮಿಯ ಮೇಲಿದ್ದಾಗ ಮದುವೆಯಾಗಲು ಸಾಧ್ಯವಾಗದಿದ್ದರೂ ದೈವಿಕ ರೂಪದಲ್ಲಿ ವೃಂದಾವನದಲ್ಲಿದ್ದಾಗ ಒಬ್ಬರನ್ನೊಬ್ಬರು ವಿವಾಹವಾಗಿದ್ದರು. ಭಗವಾನ್ ಶ್ರೀಕೃಷ್ಣನು ವೃಂದಾವನವನ್ನು ತೊರೆದ ನಂತರ ರಾಧೆಯ ಜೀವನ ಬೇರೊಂದು ತಿರುವನ್ನು ಪಡೆದುಕೊಂಡಿತು. ರಾಧೆಯ ತಾಯಿ ಇನ್ನೊಬ್ಬ ವ್ಯಕ್ತಿಯನ್ನು ವಿವಾಹವಾಗುವಂತೆ ರಾಧೆಯನ್ನು ಒತ್ತಾಯಿಸಿದರು ಎಂದು ಕೆಲವೊಂದು ಕಥೆಗಳಲ್ಲಿ ಹೇಳಲಾಗಿದೆ. ಇಷ್ಟು ರಾಧಾಕೃಷ್ಣರ ಪ್ರೀತಿಯ ಚಿಕ್ಕ ಕಥೆಯಾಗಿತ್ತು. ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಲು ಮರೆಯದಿರಿ. ಧನ್ಯವಾದಗಳು.